ನಾ ಏನು ಕೇಳೀನಿ ಸರಿಯಾಗಿ ಉತ್ತರ ಕೊಟ್ಟು ವಿಷಯ ಬೆಳೆಸಬೇಕು. ನಮ್ಮ ಮಗ ನಮಗೇನು ಕೇಳ್ತಾನೆ ಕೇಳ್ರಿ, ಅದ್ರ ಸರಿಯಾಗಿ ತಕ್ಕಂತೆ ವಿಷಯ ಅವರು ಉತ್ತರ ಕೊಟ್ಟು ನಾವು ಮಂಗಳಾರತಿ ಮಾಡ್ತೀವಿ. ಮಂಗಳಾರತಿ ಹಂಗೆ ಇವತ್ತು ಆಗಂಗಿಲ್ಲ. ಹೌದು, ಒಂದು ವಿಷಯ ಕಂಡೀಷನ್ ಮಾಡಿ ವಿಷಯ ಆಗ್ತದ ಅಂತಕ್ಕಂಥ ಕೂತು ದೈವದವರು ಶಾಂತ ಸಮಾಧಾನದಿಂದ ಭಾಳ ಚಂದ ಕೇಳಕತ್ತೀರಿ. ನೋಡಾಣ್ರಿ ಏನು ಅಪ್ಪ ಹೊಡಿತಾನೋ ಏನು ಮಗ ಹೊಡಿತಾನೋ, ಕುಸ್ತಿ ಮಾತ್ರ ಬಿರ್ಸಿಗೆ ಬಿದ್ದದ. ಹೌದು, ನೋಡಾಣ್ರಿ ಈಗ ಹ್ಯಾಂಗ ನಡೀತದ ಅಂತಕ್ಕಂಥ ವಿಷಯಗಳು ಬಹಳ ಸುಂದರವಾಗಿ ನಡೀತವ. ಬಹಳ ಅನುವಾದ ವಿಷಯದೊಳಗ ಹೌದು ನಾ ಹೇಳ್ದ ಏನತ್ತ ಬೀರ ದೇವರ ನಾಮ ಆ ಮಾಳಿಂಗರಾಯ ನುಡಿತಿದ್ದ ಅಂತ ಕೂಡ ಹೇಳಿದ್ರ ಅವ್ರು. ಏನತ್ತ ಕೈಲಾಸದಿಂದ ಶಿವ ಪಾರ್ವತಿ ಮರತೆ ಕೆಳದ ಮುಂಡಾಸು ಸುತ್ತದ ಒಂದು ನಿಯಮ ಅದ. ಹೌದು ನೋಡ್ರಿ ಈ ಮಾತು ಹೇಳ್ಯಾರ ನಿಮ್ಗೆ ಎಲ್ಲರಿಗೆ. ಕೈಲಾಸದಿಂದ ಶಿವ ಪಾರ್ವತಿ ಮರತೆ ಕೆಳದ ಮುಂಡಾಸು ಸುತ್ತದ ಒಂದು ನಿಯಮ ಅದ ಅಂತ ಹೇಳ್ಯಾರ. ನಾ ನಿಮ್ಮನ್ನ ಕೇಳ್ತೀನಿ, ಏನಂತ ಶಿವ ಪಾರ್ವತಿ ಮರತೆ ಕೆಳದ ಮುಂಡಾಸು ಸುತ್ತಾರ? ಹೌದು ಇಲ್ಲ ಅಂತ ನಾ ಹೇಳುದಿಲ್ಲ. ಮುಂಡಾಸ ಶಿವ ಪಾರ್ವತಿ ಮರತೆ ಕೆಳದ ದೇವಳಿಗೆ ಅಮಾಸಿಗೆ ಸುತ್ತಾರ. ಖರೆ ಎಲ್ಲಿ ಸುತ್ತಾರಿ? ಆಹಾ ನಿಂದ್ರಿ ನೀವು ಮಂದಿ ಕೇಳಬೇಕಾಗ್ತತಿ. ಹುಲಜಂತಿ ಒಳಗ ಮಾಳಿಂಗರಾಗಿ ಸುತ್ತಾರಿಲ್ರಿ? ಸುತ್ತಾರಲ್ಲ ಶಿವ ಪಾರ್ವತಿ. ಮತ್ತ ಮಾಳಪ್ಪಗ ಬಂದು ಸುತ್ತಾರದ್ರ ಅದು ಮಾಳಪ್ಪನ ನಾಮ ಏನ್ ನೇಮ್ರಿ? ಅದು ನಾಮೇ ಮಾಳಪ್ಪನ ನಾಮನೇ ಅಲ್ಲಿ ಇರ್ಲಿಕ್ಕಂದ್ರೆ ಸುತ್ತಿದ್ರಿ ಅಲ್ಲಿ ಅವರು. ಶಿವ ಪಾರ್ವತಿ ಇಳಿಬೇಕಾದ್ರೆ ಮಾಳಿಂಗರಾಯ ಹುಲಜಂತಿ ಜತ್ತಿ ನಾರಾಯಣಪುರ ಮೂರು ಜಾಗೃತಪುರ ಹುಲಜಂತಿ ಗ್ರಾಮ ಮಾಡ್ಯಾನ. ಹುಲಜಂತಿ ಗ್ರಾಮ ಅನ್ನೋದು ಒಂದು ನಾಮ ಅದ, ಮಾಳಿಂಗರಾಯಂದು ಒಂದು ನಾಮ ಅದ. ಎಲ್ಲಾ ಸರ್ವ ಜನ ಮನಸ್ಸಿಗೆ ಏನ್ ತಿಳ್ಕೊತಾರ, ದಿವಳಿಗೆ ಅಮಾಸಿ ಬತ್ತಂದ್ರ ನಾವು ಹುಲಜಂತಿಗೆ ಹೋಗ್ಬೇಕ, ಮಾಳಿಂಗರಾಯಿಗೆ ಮುಂಡಾಸ ಆಗ್ತದ. ಮಾಳಿಂಗರಾಯನ ಹೆಸರ ಮೇಲೆ ಹೋಗ್ತೀರಿ ಏನ ಸುಮ್ ಹೋಗ್ತೀರಿ? ಮಾಳಿಂಗರಾಯನ ಹೆಸರ ಮೇಲೆ ಹೋಗೋದಲ್ಲ. ಏನೋ ಬಾಬಾ ಹಿಂಗೇನ್ ಮಾತಾಡತ್ತಿದಿ? ನಾ ಅದಕ್ಕೆ ಹೇಳಿದ ಸಣ್ಣ ಹುಡುಗದನ್ನ ಕೈವಾರ ಹಾಕ್ಬೇಡ್ರಿ ಅಂತ ಹೇಳಿ ನಿಮಗ. ಹೌದು ಇರ್ಲಿ, ಅವ್ರಿಗೆ ಯಾನ್ ಅನುವು ಬಂದಂಗ ಮಾತಾಡ್ತಾರ. ಅವ್ರು ಯಾನ್ ತಿಳ್ಕೊಂಡಾರ, ಹುಡುಗ ಸೋತು ಬಂದಾನ. ಹೌದು, ಇನ್ನ ಇವತ್ ರಾತ್ರಿ ಮಾಡ್ಕೊಂಡು ನಾಳೆಗೆ ಎಲ್ಲ ಹಗಲ ರಾತ್ರಿ ಏಕ ಕಾರ್ಯಕ್ರಮ ಮೆತ್ತಗಾಗ್ತಾನ ಮಗ. ನಾ ಯಾನ್ರ ಮಾಡಿ ದಬ್ಬಳಿಕೆ ಮಾಡ್ಬೇಕಂತಾರ. ಬಾಬಾ ಇಂಥ ದಬ್ಬಳಿಕೆಗೆ ನಾವು ಅನ್ಸೋದಿಲ್ಲ. ಇದು ನಿಮ್ಮ ತಲೆಯಾಗ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಮಗ ಹೇಳಿ ಇವತ್ತು ಒಟ್ಟ ಮಾಯ ಮಾಡೋದು ಬೇಡ. ಹೌದು, ಇವತ್ತು ಕಡಿ ಕುಸ್ತಿ ಆಗ್ಬೇಕಾಗ್ಯದ ಅಪ್ಪ ಮಗಂದು. ಯಾಕ್ರಿ ನೀವೆಲ್ಲ ಕೇಳಿರಿಲ್ರಿ? ಎಷ್ಟು ಸೊಕ್ಕಿಗೆ ಬಂದ ನೋಡ್ರಿ ಮಗ. ಎಷ್ಟು ಸೊಕ್ಕಿಗೆ ಮಕ್ಕಳು ಬರ ಕಾಲದ್ರಿ, ಇದು ಕೆಟ್ಟ ಕಲಿ ಕಾಲದ. ಬೀರ ದೇವರು ಭೇಟಿ ಆಯ್ತು, ಭಾಳ ಜನ ಕೂಡಿತ್ತು, ಎಲ್ಲ ಕಡೆ ನೋಡಿದೆವು ನಾವು. ಭಂಡಾರ ಸುರ್ವಣಿಗೆ ಅಪ್ಪ ಮಗನಿಗೆ ಹೊತ್ಕೊಂಡ ಬಂದಾನೆ ಹೆಗಲ ಮೇಲೆ ಜಾತ್ರೆಗೆ. ಬೆಟ್ಟಿ ಬೀರ ದೇವ್ರದ್ದು ನೋಡ್ಲಿ ಅಂತ ಹೇಳಿ ಹೆಗಲ ಮೇಲೆ ಅಪ್ಪ ಮಗನಿಗೆ ಹೊತ್ಕೊಂಡು ಬಂದಾನ. ಇದು ಮಗ ಹೆಗಲ ಮೇಲೆ ಕೂತು ಸುಮ್ಮ ಕುಂದ್ರದಾಯ್ತು. ಏನು ಮಾಡಕತ್ತೀರಿಪ್ಪ? ಅಪ್ಪ ಕೇಳ್ತದಪ್ಪ, ನನಗೆ ಕಾಣಿಸದಟ್ಟು ನಿನಗೆ ಕಾಣಿಸ್ತದ ಅಂತ ಕೇಳಕತ್ತದ ಮಗ. ಹೌದು, ಯಾರು ಹೆಗಲ ಮೇಲೆ ಕೂತು ನೋಡ್ಲತ್ತ ಅನ್ನೋದು ಗೊತ್ತಿಲ್ಲ. ತಮ್ಮ ಇಟ್ಟು ಸೊಕ್ಕ ನಿನಗೆ ಯಾರ ದಿನ ಬಂದದ, ಇದು ಮೊದಲು ತಲೆಯಾಗ ಅರಿವಿರಬೇಕು. ಹೌದು, ನಮ್ಮ ಮಗ ಪರಶುರಾಮ ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ಜಗತ್ತದೊಳಗ ನೇಮ ಶ್ರೇಷ್ಠ ಇಲ್ಲ, ನಾಮ ಶ್ರೇಷ್ಠ. ಹೌದು. ನೀ ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಹೇಳ್ಯಾರ್ರಿಪ್ಪ? ಹೇಳ್ಯಾರಿಲ್ರಿ? ನೇಮ ಇಲ್ಲ ಶ್ರೇಷ್ಠ ಅಂತ ಹೇಳ್ಯಾರ. ಪಕ್ಕದ ಯುದರ್ ಲಕ್ಷ ಹೇಳ್ರಿ. ಈ ಎರಡೂ ವಿಷಯಗಳಲ್ಲಿ ಇವತ್ತಿನ ದಿವಸ 6 ಗಂಟೆ ಒಳಗಾಗಿ ನಮ್ಮ ವಿಷಯಕ್ಕೆ ಕೆಡಿವಿ ಮಂಗಳಾರತಿ ಮಾಡ್ತತ್ ಹೇಳಿ ನಮ್ಮ ಮಗ ಪರಶುರಾಮಂದಾರ. ಹೌದು ಅಂದಾರಿಪ್ಪ. ತಮ್ಮ ಯೂಟ್ಯೂಬ್ ಚಾನಲ್ ಚಾಲು ಅದ. ನಿಮ್ಮ ಮಾತ ಈ ಮಸೂತಿ ಗ್ರಾಮದಾಗ ಆಗೋದು ವಿಷಯ ಎಲ್ಲ ಕಡೆ ಹೋಗ್ತಾವ. ಹೋಗ್ತಾವ್ರಿಪ್ಪ. 6 ಗಂಟೆ ಒಳಗಾಗಿ ಒಗ್ಯಾದ ಬೇಡ. ಈಗ ನಿನಗೆ ಪಾಳಿ ಬರ್ತದ. ಬರ್ತದಲ್ರಿಪ್ಪ. ಇದೇ ಪಾಳಿಗೆ ನನಗೆ ಒಗದ ಮಾತಾಡ. ಹೌದು
6 ಗಂಟೆಗೆ ನಿಂದ ಏನು ಒಗ್ಯಾಕ ಮಾರಿ ಅದ ಇಲ್ಲ. ಬೆಕ್ಕ ನೆಲವಿಗೆ ಹಾರ್ತದ ಖರೆ ಮುಗುಲಿಗೆ ಹಾರಂಗಿಲ್ಲ. ಹೌದು ಹೌದ್ರಿಪ್ಪ. ಹಿನ ನಿನಗೆ ಬೆಕ್ಕಿನ ಶಕ್ತಿ ಅದ, ಮುಗುಲಿಗೆ ಹಾರ ಶಕ್ತಿ ನಿನ್ನ ಬಳಿ ಬಂದಿಲ್ಲ. ಇರ್ಲಿ. ನಿನ್ನ ನಾಮ ಶ್ರೇಷ್ಠ. ಹೌದು. ದೈವದವ್ರ ವಿಷಯ ಲಕ್ಷ್ಯ ಇಡ್ರಿ. ನಿನ್ನ ನಾಮ ಶ್ರೇಷ್ಠ ಅಂತ ಹೇಳಿ ನೀವು ಪಾಲು ಹಿಡಿದಿರಿ, ನನ್ನ ನೇಮ ಶ್ರೇಷ್ಠ ಅಂತ ಹೇಳಿ ನನ್ನ ಪಾಲ. ಹೌದು. ನಮ್ಮ ಹಾಲು ಮತದಾಗ ಒಂದು ನೇಮದ. ಏನದ್ರಿಪ್ಪ ನೇಮ? ಈ ಸತ್ಯ ಸಿದ್ಧರ ಸಿಂಹಸ್ಥಾನ ಹೌದು. ಪ್ರಾರಂಭ ಮಾಡಬೇಕಾದ್ರೂ ಒಂದು ನೇಮ ಇಟ್ಟಾರ ನಮ್ಮ ಹಿರಿಯರು. ಏನು ನೇಮ ಇಟ್ಟಾರ್ರಿಪ್ಪ? ಮೊದಲ ನಾಮಿಲ್ಲ. ಈಗ ಸ್ವಾಮಿ ನಮ್ಮ ಈ ದೇವರ ಬಂದನ ಘೇ ಹೇಳಿದು ನಮ್ಮ ನೇಮದ. ಹೌದು. ಮುಂದಿನ ಸಂದಿನೊಳಗೆ ಈ ನೇಮ ಮಾಡಲಾರ್ದೇನೆ ಪದ ಹಾಡಿ ತೋರಿಸ್ಬೇಕು. ಹೌದು 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 ಹೌದು. ಹೆಚ್ಚು ಕೇಳಂಗಿಲ್ಲ ನಿಮಗೆ. ಹೌದು. ಇದು ನಮ್ಮ ಹಾಲು ಮತದ ನೇಮದ. ಸ್ವಾಮಿ ನಮ್ಮ ಈ ದೇವರ ಬಂದನಿಗೆ ಹೇ ಅನ್ನೋದು ಇದು ನಮ್ಮ ನೇಮದ. ಈ ನೇಮ ಮಾಡಲಾರ್ದೇನೆ ನೀ ಪದ ಹಾಡಿ ನಾಮ ಶ್ರೇಷ್ಠ ಮಾಡಿ ತೋರಿಸು. ಹೌದು ಹೌದ್ರಿಪ್ಪ. ಕುಸ್ತಿ ಭಾಳ ಚಂದ ಹತ್ತದ್ರಿ ಅಪ್ಪ ಮಗನಿಗೆ. ನೋಡಲ್ರಿ ಒಂದು ಎಟ್ಟದ ಲಾಡಿ. ಸುಮ್ಮ ಎಟ್ಟು ಬರ್ತದ ಅಟ್ಟು ಹೇಳ್ತೇಳಿ ಹಿಂಗಿಲ್ ಕಂಡೀಷನ್ ಹಾಕ್ಯಾನ್ರಿ ಇವತ್ತ. ಎಟ್ಟರಿ ವಿದ್ಯಾದ ನೋಡಾನ. ಇರ್ಲಿ. ಆತ್ಮೀಯ ಬಂಧುಗಳೇ, ನಂದ್ಯಾನ ಕಂಡೀಷನ್ ಇಲ್ಲ. ಯಾಕಂದ್ರೆ ಈಗ ಅಪ್ಪಗಳ ಜೋಡಿ ಕುಸ್ತಿಡಿಯ ಮಕ್ಕಳು ಹುಟ್ಟಿ ಅವ್ರಿಗೆ ಕಲಿ ಕಾಲ ಹಂಗದ. ನಾ ಇವತ್ತು ನಿನಗೆ ಕೆಡಿ ಹೋಯ್ತಾ ಅನ್ನಂಗಿಲ್ಲ, ಆದ್ರೆ ನಿನ್ನ ಕೈಯಾಗಿ ಎಂದೂ ಬೀಳಂಗಿಲ್ಲ. ನೀನು ತೆರೆಯಾಗಿಟ್ಟುಕೋ. ಹೌದು ಹೌದ್ರಿಪ್ಪ. ಈಗೇ ಬೇಡ. ನಾ ಮೊಳಕಾಲು ಉರಿದ್ರು ನಿನ್ನ ಕೈಯಾಗ ನಾ ಬೀಳಂಗಿಲ್ಲ. ಯಾಕಂದ್ರೆ ನಿನ್ನಂಗೆ ಒಮ್ಮ ಭೀಮಗ ಸೊಕ್ಕ ಬಂದಿತ್ತು. ಹೌದು ಹೌದು. ಹನುಮಂತ ಮುಪ್ಪಿನ ರೂಪ ಧಾರಣ ಮಾಡಿ ಹಾದ್ಯಾಗ ಕೂತಿದ. ಇವ ಭೀಮ ಬಂದು ನೋಡ್ರಿ ನನ್ನಾಡ್ ಶಕ್ತಿವಾನ್ ಯಾರು ಇಲ್ಲತ್ತೇಳಿ. ಹೌದು. ಏ ಸರಿಯೋ ವಾನರಂದ. ಏ ನನ್ನ ಕೈಲಿ ಆಗಂಗಿಲ್ಲಪ್ಪ, ನನ್ನ ಬಾಲ್ ನನಗೆ ತಕ್ಕೊಳ್ಳೋದಾಗಲ್ಲ ಅಂದ. ಇವನಿಗೆ ಸೊಕ್ಕ ಬಂದಿತ್ತು, ನಿಮಗೆಲ್ಲ ಗೊತ್ತದ. ಹೌದು. ಹಾಗೆ ಇವನಿಗೆ ಇವತ್ತು ಭೀಮನ ಗತಿಲೆ ಸೊಕ್ಕ ಬಂದದ. ಹನುಮಂತಗೆ ನೀ ಏನು ಮಾಡಲ್ಲ ತಮ್ಮ, ಮೊದಲ ತರಕನಾಗಿರ್ಲಿ. ಇಲ್ಲಿ ಲೋಕದೊಳಗ ಜಗತ್ತದೊಳಗೆ ನನ್ನ ನಾಮ, ನಿನ್ನ ನಾಮಕ್ಕಿಂತ ನನ್ನ ನೇಮ ಹ್ಯಾಂಗ ಶ್ರೇಷ್ಠದ ಕೇಳಿದ್ರ ಹೆಂಗದ್ರಿ ಗೌಡ್ರ? ಆಗಾಳೆತ್ತ ಗಣಪತಿ ಸ್ತೋತ್ರ ಹಾಡಿದ್ರು. ಹೌದು. ಗಣಪತಿ ಸ್ತೋತ್ರ ನೀವು ಮಾಡದ್ರಿ. ಗಣಪತಿ ಸ್ತೋತ್ರ ಮಾಡಕ್ಕ, ಸರ್ವ ವಿಘ್ನ ಪರಿಹಾರ ಅಲಕ್ಕ, ಅವ ಆ ಮೆಟ್ಟಲಕ್ಕೆ ಬಂದ ಮುಟ್ಟಲಕ್ಕ ನಾಮ ಕಾರಣೋ ಏನ ನೇಮ ಕಾರಣೋ? ಹೌದು 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 ಹೌದ್ರಿಪ್ಪ. ಇದಿಟ್ಟೇ ಬಿಡಿಸ್ತಮ್ಮ. ನೀ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಗಣಪತಿ ಅಟ್ಟ ಶ್ರೇಷ್ಠ ಬೇಕು. ಈಗ ಪ್ರತಿಯೊಂದು ಕಲಾವಿದರು ಅವನ ನಾಮಸ್ಮರಣೆ ಮಾಡಬೇಕು, ಸರ್ವ ವಿಘ್ನ ಪರಿಹಾರ ಆಗಬೇಕಾದ್ರೆ ಅವನಲ್ಲಿ ಒಂದು ನೇಮ ಇತ್ತು. ಏನಿತ್ರಿ ನೇಮ? ತಾಯಿ ತಂದಿನೇ ಜಗತ್ತದಾಗ ಶ್ರೇಷ್ಠ. ಈ ಜಗತ್ತದೊಳಗೆ ತುಂಬಿಕೊಂಡಿರ್ತಕ್ಕಂಥ ನನ್ನ ತಾಯಿ ತಂದೆ ಅಂತ ಹೇಳಿ ನೇಮ ಅವ ತಾಯಿ ತಂದಿಗೆ ಸುತ್ತ ಹಾಕ್ಯಾನ. ಹೌದು ಹೌದು ಹೌದು. ಅವನ ಬಾಯಾಗ ಯಾ ನಾಮಿತ್ತು? ನಾಮಿ ಇಲ್ಲ. ತಾಯಿ ತಂದಿನೇ ಶ್ರೇಷ್ಠ ಅಂತೇಳಿ ಅವ ನೇಮದಿಂದ ಅವ ತಾಯಿ ತಂದಿಗೆ ಸುತ್ತ ಹಾಕ್ಯಾನ. ಅವನು ಲಗ್ನ ಆಗ್ಯದ. ಲಕ್ಷ ಕೊಟ್ಟು ಕೇಳತ್ತಮ್ಮ, ಕ್ಯಾವಿ ಹ್ಯಾಂಗ ಹುಟ್ಟ್ಯಾದ, ಇವೆಲ್ಲ ಮಠ ಹ್ಯಾಂಗ ಹುಟ್ಟ್ಯಾವ ನಿನಗೆ ಹೇಳುತ್ತ. ಭಾಳ ತಲೆ ಕೆಡಿಸೋಳಕ್ ಹೋಗ್ಬೇಡ. ಷಣ್ಮುಖ ಜಗತ್ತದ ಸುತ್ತ ಹಾಕಲಿಕ್ಕವ ಹಾದ. ಆದ್ರೆ ಗಣಪತಿ ತಾಯಿ ತಂದಿಗೆ ಅಲ್ಲೇ ಅವಪ್ಪು ಸುತ್ತ ಹಾಕಿ
ಷಣ್ಮುಖ ಬರಾರದಾಗೆ ಸಿದ್ಧಿಗೆ ಮತ್ತು ರಿದ್ಧಿಗೆ ಲಗ್ನ ಮಾಡಿಕೊಂಡು ಬಹಳ ಆನಂದದಿಂದ ಕೂತಿದ. ಷಣ್ಮುಖ ಬಂದ, ಶಟ್ಕೊಂಡ ನೋಡ್ರಿ ಷಣ್ಮುಖ. ಹೌದು. ಶಟ್ಕೊಂಡ ಬಳಕ ಅವ ಸೊಂಡ್ರ ಪರ್ವತದಾಗ ಹೋಗಿ ಕೂತಾನ. ಯಾರು? ಷಣ್ಮುಖ. ಗಣಪತಿ ತಾಯಿ ತಂದೆ ತೊಡಿ ಮೇಲೆ ಕೂತಾನ ನೋಡ್ರಿ. ಅಲ್ಲಿ ಮಗನಿಗೆ ಸಮಾಧಾನ ಮಾಡ್ಬೇಕಂತ ಹೇಳಿ ಪಾರ್ವತಿ ಹೋಗ್ಯಾಳ. ಪಾರ್ವತಿ ಹಿಂದ ಇವ ಪರಮಾತ್ಮ ಹೋಗಿ ಶ್ರೀಶೈಲದಾಗ ಮಲ್ಲಯ್ಯ ಆಗ್ಯಾನ. ಹೌದು ಹೌದು ಹೌದು. ಪಾರ್ವತಿ ದೇವಿ ಕೇಳ್ತಾಳ ಷಣ್ಮುಖಗ, ಏನಂತೀರಿಪ್ಪ? ಯಪ್ಪ ಷಣ್ಮುಖ ಬಾರು ಅಂತ ಹೇಳಿ ಕರೆದ್ರು, ನಿನ್ನಲ್ಲಿ ನಾ ಬರಂಗಿಲ್ಲ ತಂದ. ಬರಲ್ಲ ಅಂದ್ರೆ ನಾ ಕುಡ್ದಿರ್ತಕ್ಕಂಥ ಹಾಲು ನಿನ್ನ ಅಂಗದೊಳಗದಾವೋ ಕೊಡು ಅಂತ ಹೇಳುದು. ಹೌದು. ಆ ಮಾಡಿ ಷಣ್ಮುಖ ಕಾರ್ಕೊಂಡ. ಅದೇ ಬಿಳಿ ಪರ್ವತ ಆಯ್ತು, ಅದೇ ಭಸ್ಮ ಹುಟ್ಟುತ್ತ ಅಲ್ಲಿ. ಹಾಲು ಕೊಟ್ಟು ಷಣ್ಮುಖ, ನನ್ನ ಅಂಗದಾಗಿದ್ದಿರ್ತಕ್ಕಂಥ ರಕ್ತ ನಿನ್ನ ಮೈ ಒಳಗದ, ರಕ್ತ ಇಟ್ಟು ಕೊಡು ಅಂದಳು. ಆ ರಕ್ತನು ಕೊಟ್ಟು ಬಿಟ್ಟ. ಅದು ಕೆಂಪು ಪರ್ವತ ಆಯ್ತು, ಅದೇ ಕ್ಯಾವಿ ಹುಟ್ಟಿ ಬತ್ತು. ಹೌದು. ಇಲ್ಲಿ ಒಂದು ನಿಯಮ ಅದ. ಏನದ್ರಿಪ್ಪ? ಎಷ್ಟು ಪುತ್ರವರಿಗೆ ಮಠಾವ, ಹಾ, ಪಂಚಾಕ್ಷರಿ, ವಿರಕ್ತ, ಆರೂಢ ಮಠ, ಇವೆಲ್ಲ ಪರಂಪರೆ ಬೆಳೆದಾವ. ಪುತ್ರವರಿಗೆ ಮತ್ತು ಶಿಷ್ಯವರಿಗೆ. ಹೌದು. ಶಿಷ್ಯವರಿಗೆ ಮಠ ಯಾರು ಅಂತ ಕೇಳಿದ್ರು, ಈ ನಮ್ಮ ಭಾರತ ಪುಣ್ಯ ದೇಶದೊಳಗ ಷಣ್ಮುಖನ ಮಠ. ಲಕ್ಷಿಟ್ ಕೇಳತ್ತಮ್ಮ. ಹಿಂಗ ನಿನ್ನ ನಾಮ. ಈಗ ಪಂಚಾಕ್ಷರಿ ಮಠಗಳದಾವ, ಅದು ಪುತ್ರವರಿಗೆ ಮಠ. ಅವರು ಹೊಟ್ಟಿಲಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಅವ್ರ ವಂಶದನ್ನ ಮಕ್ಕಳೇ ತಗೊಂಡು ಆ ಮಠಕ್ಕೆ ಬಿಡ್ಬೇಕು. ಹಿಂಗೊಂದು ನೇಮದ ಮಠದು ನೇಮದ. ಅದು ಗಣಪತಿ ಮಠ. ಹೌದು. ಒಂದು ಮಾರ್ಗ ಪುತ್ರವರಿಗೆ ಮಠ ಬೆಳೆದದು, ಗಣಪತಿದಿಂದ ಬೆಳೆದದು. ಹಿಂಗೊಂದು ನೇಮ ಹಾಕ್ಯಾರ. ಮತ್ತ ಷಣ್ಮುಖದಿಂದ ಇದ್ದಿರ್ತಕ್ಕಂಥ ಮಠ ಅಂದ್ರೆ ಮತ್ತೊಬ್ರು ಹೊಟ್ಟಿಲು ಹುಟ್ಟಿರ್ತಕ್ಕಂಥ ಶಿಷ್ಯಾಗ ಮಾಡ್ಕೊಂಡ್ರೆ ಅದು ಶಿಷ್ಯವರಿಗೆ ಮಠ. ಹೌದು ಹೌದ್ರಿಪ್ಪ. ಹಿಂಗ ನೇಮಗಳದಾವ. ಈಗ ಆ ಮಠದೊಳಗೆ ಒಂದೊಂದು ಮಹಾಮಂತ್ರ ಇಟ್ಟಾರವರು. ಪಂಚಾಕ್ಷರಿ ಮಹಾಮಂತ್ರ, ಷಡಕ್ಷರಿ ಮಹಾಮಂತ್ರ, ಇವು ನೇಮಗಳದಾವ. ಅದಕ್ಕೆಲ್ಲ ಅಲ್ಲಿ ನಿನ್ನ ನಾಮಿ ಎಲ್ಲಿದ ಹೌದು ಹೌದು ಹೌದು. ಹೇಳೋದು ಮಂಗಳಾರತಿ ಮಾಡೋದು. ಸುಮ್ಮನ ವಿಷಯ ಬೆಳೆಸ್ತಂದ್ರೆ ನಿನಗೆ ನಾ ಇವತ್ತು ಬಿಟ್ಟಪ್ಪಲ್ಲ. ಹೌದು. ಯಾಕಂದ್ರೆ ಕಂಡೀಷನ್ ಹಾಕ್ಯಾನ ನೋಡ್ರಿ ಮಗ. ಅಟ್ಟು ತಯಾರಾಗಿ ಬಂದಾನ್ರಿ. ಹುಡುಗ ಏನು ಕೇಳ್ತಾನ ನಮ್ಮ ಮಗ ಪರಶುರಾಮ? ಏನ್ ಕೇಳ್ತಾರಿಪ್ಪ? ಸಿದ್ಧ ಮಹಾಲಿಂಗರಾಯ. ಹಾ ಹಾ, ಭಾಳ ವಿಷಯ ಲಕ್ಷಿಟ್ಟು ಕೇಳ್ರಿ. ಸಿದ್ಧ ಮಹಾಲಿಂಗರಾಯ ಜತ್ತಿ ನಾರಾಯಣಪುರದ ಹುಲಿಜಂತಿ ಮಾಡಿಟ್ಟ. ಹುಲಮಕ್ಕಳ ಅಗಸಿ ಕಟ್ಟಿ ಹುಲಿ ಚಿನ್ನ ಅದ್ರ ಮೇಲೆ ಗುರುತಿಟ್ಟ. ಹೌದು. ಇದು ನಾಮದಿಂದ ಹೇಳ್ಯಾನ ನೋಡ್ರಿ. ಅಲ್ಲಿ ಹುಲಮಕ್ಕದ ಅಗಸಿ ಕಟ್ಟ್ಯಾನ, ಹಾ ಹಾ, ಹುಲಿ ಮರಿಗಳನ್ನು ಇಟ್ಟಾನ. ಹೌದು. ಆದ್ರೆ ಸ್ವರ್ಗದಿಂದ ಶಿವ ಪಾರ್ವತಿಯರು ವರ್ಷಿಗೊಮ್ಮೆ ನೇಮದಿಂದ ಬರ್ತಾರೋ ಏನೋ ನಾಮದಿಂದ ಬರ್ತಾರೋ ಹೇಳಿ ಮಂಗಳಾರತಿ ಮಾಡ್ತಮ್ಮ. ಇವತ್ತು ಹುಡುಗಟ್ಟಿಗೆ ಬೇಡ. ಜಗತ್ತದೊಳಗೆ ನಾಮ ಶ್ರೇಷ್ಠ ಇರಬೇಕಾದ್ರೆ ಯಾವ ಸಮಯದಲ್ಲಿ ಸಿದ್ಧ ಮಹಾಲಿಂಗರಾಯನ ಮಾಡಿದಿ ಲಕ್ಷ್ಮೀ ದೇವಿ. ಹೌದು ಹೌದ್ರಿಪ್ಪ. ಲಕ್ಷ್ಮೀ ದೇವಿ ಶಿರಾಡೋಣ ಗುಡಿ ಒಳಗಿದ್ದಿರ್ತಕ್ಕಂಥ ಬೀರ ದೇವರ ಶಿವ ಭಕ್ತಿಗೆ ಶೀತಾಳ ಭೀತಿಗೆ ತಗೊಂಡು ಹೋಗ್ಯಾಳ. ಮಾಳಿಂಗರಾಯ ಹೇಳುತ್ತಾನ, ಲಕ್ಷ್ಮೀ ಇವತ್ತು ಗುರುವಿನ ಸೇವಾ ಮಾಡತ್ ಹೇಳ್ಯಾನ. ಯಾಕಂದ ಸ್ವಾಮಿ ಅಂತ ಹೇಳಿ ಪತಿ ಪಾದಿಗೆ ನಮಸ್ಕಾರ ಮಾಡಿ ಲಕ್ಷ್ಮೀ ದೇವಿ ಶೀತಾಳ ಬೀದಿ ತಗೊಂಡು ಹಾಲು ಹಳದೊಳಗೆ 3 ಭಗಿಸಿ ನೀರು ಕುಡಿದು ಸೂರ್ಯನಾರಾಯಣಗೆ ಅರಿಕ್ಕಿ ಬಿಟ್ಟು
ಶೀತಾಳ ಬೆಂದಿಗೆ ತುಂಬಿಕೊಂಡೋಗಿ ಸೇವಾ ಮಾಡೋದು ತ್ರಿಕಾಲ್ ಜ್ಞಾನಿ ಮಾಳಿಂಗರಾಯ ಅವ ಬೀಜಗುಂತಿ ಮೇಲೆ ತಿಳ್ಕೊಂಡಾನ. ಹೌದು ಹೌದ್ರಿಪ್ಪ. ಇವತ್ತು ನೀ ನೇಮ ಮುರಿದಿದೆ ಅಂತ ಹೇಳಿ ತಿಳ್ಕೊಂಡು ಹುಲಜಂತಿ ಒಳಗೆ ಬಂದು ಲಕ್ಷ್ಮೀ ದೇವಿ ಮನಿ ಒಳಗೆ ಕಾಲಿಡಿತಳು ನಿಂದ್ರತ್ ಹೇಳ್ಯಾನ. ಹೌದು. ಹಾಲು ಮತದವ್ರಿದ್ದೀರಿ, ನಿಮ್ಗೆಲ್ಲ ಸ್ಟೋರಿ ಗೊತ್ತದ. ಅಲ್ಲಿ ಸಿದ್ಧ ಮಾಳಿಂಗರಾಯ ನೇಮ ಮುರಿದಿದೆ ಅಂತೇಳಿ ಲಕ್ಷ್ಮೀ ದೇವಿಗೆ ಹೇಳ್ತಾನೆ, ನನ್ನ ಗುರುವಿನ ಪೂಜೆ ಶೀತಾಳ ನೀರು ಕುಡಿದು ಎಂಜಲ್ ಮಾಡಿ ಅದೇ ಎಂಜಲ್ ನೀರು ಒಯ್ದು ನಾನು ಗುರುನಾಥನ ಪೂಜೆ ಮಾಡಿದಿ, ಇಂದ ನನ್ನ ನಿನ್ನ ಋಣ ಕಡಿಯಿತು. ಹೌದು 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 ಹೌದು. ನನ್ನ ಮನೆ ಒಳಗೆ ನಿನಗೆ ಸ್ಥಾನ ಇಲ್ಲ ಹೋಗತ್ ಹೇಳಿ ತಾಂಬಾ ಗ್ರಾಮಕ್ಕೆ ಕಳಿಸ್ಯಾರ. ತಾಂಬಾ ಗ್ರಾಮದಾಗೆ ಲಕ್ಷ್ಮೀ ದೇವಿ ಅದಾಳ. ಹೌದು ಹೌದ್ರಿಪ್ಪ. ಹಗಲಿರುಳು ನೇಮದೊಳಗೆ ಮುರಿದಾಳ ಅಂತ ಹೇಳಿ ಅಲ್ಲಿ ಹೇಳ ನಾಮದಿಂದ ತಂದು ಕೂಡಿಸಿ ಮಂಗಳಾರತಿ ಮಾಡಿ ನೀವತ್ತು. ಹೌದು. ಸುಮ್ಮನೆ ಏನರಿ ಹೇಳತ್ತ ಹೇಳಿ ಅಂದ್ರೆ ಇಲ್ಲಿ ನಿಂದ ಆಟ ನಡೆಯಂಗಿಲ್ಲ. ಸುಮ್ಮ ಇರುವಾಗಿ ಸಕ್ರಿ ಮೈ ಅಕಸ್ಮಾತ್ ನಾನು ನಡೆಸ್ತೀನಿ ಅಂದ್ರೆ ಗೌಳಿಗಿತ್ತಿಗೆ ಫಜೀತಿ ಆದಂಗೆ ಆತದ. ಹೌದು ಹೌದ್ರಿಪ್ಪ. ಹೇಳದ ನಮ್ಮ ಮಗ ಪರಶುರಾಮ ಏನ್ ಹೇಳಿದ್ರಿಪ್ಪ? ಏನು ಹೇಳದಂದ್ರೆ ಗೌಳಿಗಿತ್ತಿ ಮನಸ್ಸ ಕೃಷ್ಣನ ಮೇಲಾಗ್ಯದ. ಹೌದು. ಕೃಷ್ಣ ಹಿನ ಸಣ್ಣವಿದ್ಯೋ ನನ್ನ ಮನಸ್ಸು ನಿನ್ನ ಮ್ಯಾಲಾಗ್ಯದ. ದೊಡ್ಡವಾಗಿ ನನಗೆ ಸುಖ ಯಾವಾಗ ಕೊಡ್ತಿ ಅಂತ ಕೇಳದ ಕಾಲಕ್ಕೆ ಕೃಷ್ಣ ಪರಮಾತ್ಮ ದೊಡ್ಡವಾಗಿ ನಿತ್ತ. ಹೌದು. ಹೇಳೇನ್ರಿ ನಮ್ಮ ಮಗ ಇದು. ಹೇಳ್ಯಾರ್ರಿಪ್ಪ. ಕೃಷ್ಣ ಇಂಥ ಸಮಯದೊಳಗೆ ನನಗೆ ಗಂಡ ಬಂದ್ರೆ ನಾನು ಒಗತ್ತೂ ಹರಿಯುತ್ತದ, ಕುಂಕುಮ ಹಚ್ಕೊಳ್ಳೋ ಹಣಿಗೆ ಹಂಡಿ ಹಚ್ಕೊಳ್ಳೋದು ಬರ್ತದೆ. ಕೃಷ್ಣ ಸಣ್ಣವಾಗತ್ತೆ ಹೇಳೋದು. ಹೌದು ಹೌದು. ಕೃಷ್ಣಂದ ದೊಡ್ಡವಾಗದಿನ ಛತ್ತಿಗೆ ಮುಟ್ತೀನಿ, ಹೊಳ್ಳಿ ಸಣ್ಣವಾಗಲ್ಲ ಅಂದಾನ ಒಯ್ದು ಮಂಚಕ್ಕೆ ಮನಗಿಸ್ಯಾಳ. ಹೌದು. ಗಂಡ ಬಂದಾನ, ಗಂಡ ಕೇಳಕತ್ತಾನ ಮಂಚದ ಮೇಲೆ ಯಾರ ಕೇಳದ ಕಾಲಕ್ಕ ನಾನು ತಂಗಿ ಬಂದಾಳ ಹೇಳಿ ಗೌಳಿಗಿತ್ತಿ ಹೇಳ್ಯಾಳ. ಹೌದು. ಮಗ ಪರಶುರಾಮ ಹೇಳ್ಯಾನ್ರಿ ಕತಿ ನಿಮಗ. ಹೇಳ್ಯಾರ್ರಿಪ್ಪ. ಮಂಚದ ಮೇಲೆ ಕೃಷ್ಣ ಪರಮಾತ್ಮರು ಅಲ್ಲಿ ಗೌಳಿಗಿತ್ತಿ ತಂಗಿಯಾಗಿ ಸೀರೆ ಉಟ್ಟು ಕೂತಾನ. ಈಗ ಬಂದಿನ್ರಿ ಮಾವನವ್ರು ಅಂತ ಹೇಳಿ ನಮಸ್ಕಾರ ಮಾಡ್ಯಾಳ. ಹೌದು. ಕೃಷ್ಣ ಪರಮಾತ್ಮ ಹೆಣ್ಣಾಗ್ಯಾನ. ಆದ್ರೆ ಇಲ್ಲಿ ನಾ ಕೇಳ್ತೀನಿ, ಏನ್ ಕೇಳ್ತೀರಿ? ಕೃಷ್ಣ ಪರಮಾತ್ಮನ ಕೈಯಾಗ ಸುದರ್ಶನ ಚಕ್ರದ. ಹೌದು ಹೌದು. ಸುದರ್ಶನ ಚಕ್ರ ಗೌಳಿಗಿತ್ತಿದ ತಂಗಿಯಾಗಿ ಕೃಷ್ಣ ಪರಮಾತ್ಮ ಮಂಚದ ಮೇಲೆ ಮನಿಗ್ಯಾನ. ಹೌದು. ಆದ್ರೆ ಹೆಣ್ಣಾಗ್ಯಾನ, ಸೀರೆ ಉಟ್ಟಾನ. ಆ ಸಮಯದೊಳಗ ಆ ಚಕ್ರ ಮ್ಯಾಲ ಬಿಟ್ಟಂದ್ರ ಸ್ವರ್ಗ ಸುಡುತ್ತದ. ಹೌದು ಹೌದು. ಭೂಮಿಗಿಟ್ಟಂದ್ರ ಭೂಮಿ ಸುಡುತ್ತದ. ಅಂತ ಚಕ್ರದೊಳಗೆ ಶಕ್ತಿ ಅದ. ಹೌದು. ಆ ಚಕ್ರ ಎಲ್ಲಿ ಇಟ್ಟು ಹೆಣ್ಣಾಗಿ ಗೌಳಿಗಿತ್ತಿ ತಂಗಿಯಾಗಿ ಕೂತ. ಹೌದು ಹೌದು ಹೌದು. ನಾ ಬರೇ ಹೇಳ್ಕೋತ ಹೋತಂದ್ರೆ ನಿನಗೆ ನಾ ಇವತ್ತು ಬಿಟ್ಟಪ್ಪ ಅಲ್ಲ. ಹೌದು. ಕೃಷ್ಣ ಪರಮಾತ್ಮ ಚಕ್ರ ಎಲ್ಲಿ ಇಟ್ಟ? ಹೌದು. ಅವಾರಿ ಹೆಣ್ಣಾಗಿ ಅವನು ಬಳ್ಳಿನ ಒಳಗೆ ಚಕ್ರ ಇಲ್ಲ. ಆದ್ರೆ ಎಲ್ಲಿ ಇಟ್ಟ ಅನ್ನೋದು ಮುಂದಿನ ಸಂದಿನೊಳಗೆ ಬಹುತೇಕ ಹೇಳ್ತಾನ್ರಿ. ಜಗತ್ಯದೊಳಗೆ ಆತ್ಮೀಯ ಬಂಧುಗಳೇ, ನಾಮ ಶ್ರೇಷ್ಠ ಅಲ್ಲ, ನೇಮ ಶ್ರೇಷ್ಠ ಅದ. ಸೂರ್ಯ ಹೊಂಡತಾನ, ಇದು ಒಂದು ನೇಮದ. ಸೂರ್ಯ ಮುಣುಗುತ್ತಾನ. ನಿಮಗೊಂದು ಮಾತು ಹೇಳ್ತ, ಏನ್ ಹೇಳ್ಬೇಕತ್ತೀರಿ ಇವ್ರಿಗೆ? ನೇಮ ಈ ಸದ್ದ ಪಶು ಪಕ್ಷಿ ಪ್ರಾಣಿ ಗಿಡ ಗಂಪಿ ಎಲ್ಲ ನೇಮದಿಂದ ನಡ್ಲಿಕ್ಕತ್ತಾವ. ಹಾಂಗ ನಿನ್ನ ನಾಮದಿಂದ ಯಾ ಗಿಡ ನಡೀತದ, ಹೌದು ಹೌದು. ಯಾ ಪಶು ನಡೀತದ, ಯಾ ಪಕ್ಷಿ ನಡೀತದ. ಹೇಳೋದು ಮಂಗಳಾರತಿ ಮಾಡ. ಇವತ್ತು ನಿನಗೆ ಬಿಡಂಗಿಲ್ಲ. ನನ್ನ ಪಶು ಪ್ರಾಣಿ ಹ್ಯಾಂಗ ನೇಮದಿಂದ ನಡ್ಲಿಕ್ಕತ್ತಾವ ಎಂದಾಗ್ಯದ ಇನ್ನೂ ಕೇಳ್ರಿ ನೀವು. ಈ ಸದ್ ಜಗತ್ತದ ಮೇಲೆ ನೋಡೋಕ್ ಸಿಗ್ತದ. ಹೌದು. ಸೂರ್ಯನಾರಾಯಣ ಅಮೃತ ಕುಟಕ್ಕಿಟ್ಟ. ಇದು ಹಾವಿನ ಬಾಯಿ ಒಳಗ ವಿಷ ಇದ್ದಿತ್ತಿಲ್ಲ, ಅಮೃತ ಇತ್ತು ಮೊದಲ. ಹೌದು. ಹಾವು ಏನು ಮಾಡ್ತು, ಆ ಸೂರ್ಯನಾರಾಯಣ ಇಟ್ಟಿರ್ತಕ್ಕಂಥ ಆಶ್ರಮದೊಳಗೆ ಹೋಗಿ ಕದ್ದು ಹೋಗಿ ಅಮೃತ ಕುಡಿತು. ಹೌದು.
ಸೂರ್ಯನಾರಾಯಣಗೆ ಸೌಶ ಬತ್ತಿದ ಹಾವೇ ಕುಡಿದು ಹೋಯ್ತತ್ ಹೇಳಿ ಹಾವು ಕುಡಿದು ನಡೆದಿತ್ತು. ಸೂರ್ಯನಾರಾಯಣ ಕೇಳ್ತಾನ, ನಾನು ಅಮೃತ ಕುಟಕ್ಕೆ ಯಾಕೆ ಕುಡಿದಿತ್ತು ಕೇಳ್ದ. ಆವಾಗ ಹಾವು ಹೇಳ್ತದ, ಏನ್ ಹೇಳ್ತದ? ಯಪ್ಪ ನೀನು ಅಮೃತ ನಾ ನೋಡಿಲ್ಲ, ನಾ ಕುಡಿದಿಲ್ಲ ಅಂತೇಳಿ ಹಾವು ಸುಳ್ಳು ಹೇಳುತ್ತು. ಹೌದು ಹೌದು. ಸೂರ್ಯನಾರಾಯಣ ಹೇಳುತ್ತಾನ, ನಾ ಇಟ್ಟಿರ್ತಕ್ಕಂಥ ಅಮೃತ ಕುಟುಕ ಕುಡಿದು ಸುಳ್ಳು ಹೇಳ್ತಿ ಅಂದ್ರೆ ನಿನ್ನ ನಾಲ್ಗಿ ಶೀಳಿ ಎಡ್ಡಾಲಿ ಕುಡಿದಿರ್ತಕ್ಕಂಥ ಅಮೃತ ಹೋಗಿ ವಿಸಾಲಿ ಅಂತೇಳಿ ಶ್ರಾಪ್ ಕೊಟ್ಟ. ಹಾವು ನಾಲಿಗೆ ತೆಗಿತ್ತು. ಹೌದು. ತೆಗೆದು ಹಾವು ನೋಡ್ತು, ನಾಲಿಗೆ ಎರಡದು. ಯಪ್ಪ ನನ್ನ ಅಮೃತ ಹೋಗಿ ವಿಷ ಆಯ್ತಲ್ಲ, ನೋಡಬೇಕು, ಪರೀಕ್ಷೆ ಮಾಡಬೇಕಂತ ಹೇಳಿ ತಿಳ್ಕೊಂಡು ಆಸ್ತಿಕ್ ಮುನಿ ಆಶ್ರಮಕ್ಕೆ ಬತ್ತು. ಅವಾಗ ಆಸ್ತಿಕ್ ಮಹಾಮುನಿಗಳು ಯಜ್ಞ ಕಾರ್ಯ ಹುಡಿರು. ಹೌದು. ಆ ಯಜ್ಞದಾಗ ಮಗ್ನಾಗಿರು. ಅವ್ರದ್ದು ಮಗ ಕಾಲ ಭೈರವ ಸಣ್ಣ ಕೂಸಿದ್ದ, ಅಂಗಳದಾಗ ಅಂಬಾಗಲ ಹಾಕಿ ಆಡ್ತಿದ್ದ. ಪರೀಕ್ಷೆ ಮಾಡಬೇಕು, ಹೌದು. ಅಮೃತ ಹೋಗಿ ವಿಷ ಆಗ್ಯದನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ನಾಗಶೇಷ ಹೆಡಿ ತೆಗೆದು ಆ ಕೂಸಿಗೆ ಕಚ್ಚದ. ಚಟ್ಟನೆ ಚೀರಿ ಕೂಸು ಪ್ರಾಣ ಬಿಡ್ತು. ಆಸ್ತಿಕ ಮುನಿಗಳು ಸಿಟ್ಟಿಲಿ ನೋಡಿದ್ರು. ನೋಡಿ ಆಸ್ತಿಕ ಮುನಿಗಳ ಥರ ಹಾವು ಕಡ್ದ ಬಳಕ ನನ್ನ ಮಗ ಸತ್ತ ಅಂತೇಳಿ ತಿಳ್ಕೊಂಡು ಕಮಂಡಲದೊಳಗಿನ ನೀರು ತಗೊಂಡು ಭೂಮಿ ಮೇಲೆ ಹೊಡೆದು ಎಷ್ಟು ಭೂಮಿ ತಲೆ ಮೇಲೆ ಹಾವುಗಳವ ಒಟ್ಟು ಹಾವುಗಳು ಬಂದು ನಾನು ಯಜ್ಞ ಕಾರ್ಯದಾಗ ಸಾಯಿಲಿ ಅಂತೇಳಿ ಶ್ರಾಪ ಕೊಟ್ಟ. ಎಲ್ಲ ಹಾವುಗಳು ಬಂದು ಸತ್ತುಕೊ ನೋಡ್ರಿ. ಹೌದು. ಕೊನೆಗೆ ಪರಮಾತ್ಮನ ಕೊಳ್ಳಾನ ಹಾವಿತ್ತು, ಅದನ್ನೂ ಜೊಗ್ಗಿ ಬಂದು ಸಾಯಾದ ಶ್ರಾಪಿತ್ತು. ಹಾವು ನಡೀತು. ಪರಮಾತ್ಮ ಕೇಳ್ತಾನ, ನಾಗಶೇಷ ಯಕಾಡಿ ನಡೆದಿ ಯಪ್ಪ ಭಗವಂತ, ಈ ಆಸ್ತಿಕ ಮುನಿಗಳ ಶ್ರಾಪ ಆಗ್ಯದ, ಆ ಶ್ರಾಪದಿಂದ ನಮ್ಮ ಹೋಗಿ ಸುಟ್ಟು ಸಾಯ್ಬೇಕಾಗ್ಯದ, ನಾವು ಹೊಂಟಿನಿಂದ ಸಾಕ್ಷಾತ್ ಭಗವಂತನೇ ಬಂದು ನಿಂದಿರ್ತಾನ. ಹೌದು. ಕೇಳ್ತಾನ, ಆಸ್ತಿಕ ಇಂಥ ಶ್ರಾಪ ಯಾಕೆ ಕೊಟ್ಟೆಪ್ಪ ಅಂತ ಕೇಳ್ದ. ಭೂಮಿ ತಲೆ ಮೇಲೆ ಹುಳುಬಂಡಲ್ಲಿ ಬೇಕಪ್ಪ ಅಂತ ಹೇಳಿ ನಾ ಮಾಡಿಬಿಟ್ಟಿನಿ, ಆ ಶ್ರಾಪ ಉಶಾಪ ಮಾಡೋ ಆಸ್ತಿಕ ಅಂದ. ಹೌದು. ಅವಾಗ ಆಸ್ತಿಕ ಮುನಿಗಳು ಹೇಳ್ತಾರೆ, ನನ್ನ ಮಗ ಏನು ಮಾಡ್ರದಿನ ಕಾಲ ಭೈರವಗ ಕಚ್ಚಾನ. ಹೌದು. ಪ್ರಾಣ ಹೋಗ್ಯಾದ, ಸತ್ತಾನ. ಅದಕ್ಕೆ ನೀವು ಹಾವಿನ ವಂಶನ ಭೂಮಿ ಮೇಲೆ ಇಡಾಲತ್ತೇಳಿ ಶ್ರಾಪ ಕೊಟ್ಟಿನಿ ಅಂತ ಹೇಳ್ದ. ಹೌದು ಹೌದು ಹೌದು. ಉಶಾಪ ಮಾಡಂದ ಇಲ್ಲ ಅಂತ ಹೇಳ್ದ, ನನ್ನ ಮಗನಿಗೆ ಎಬ್ಬಸ್ಸು, ನಾ ಹಾವಿಗೆ ಎಬ್ಬಸ್ತಾ ಅಂದ. ಹೌದು. ಪರಮಾತ್ಮ ಕೈ ಎಳೆದ ಕಾಲ ಭೈರವ ಎದ್ದು ಕೂತ. ಕಮಂಡಲದೊಳಗಿನ ನೀರು ತಗೊಂಡು ಆ ಯಜ್ಞದೊಳಗೆ ಹೊಡೆದ. ಆಸ್ತಿಕ ಮುನಿ ಎಲ್ಲ ಹಾವುಗಳಿಗೆ ಉಶಾಪ ಮಾಡದ. ಎಲ್ಲ ಹಾವುಗಳು ಬಂದ ಮ್ಯಾಲ ನಿತ್ತು. ಹೌದು ಹೌದು ಹೌದ್ರಿ. ಅಲ್ಲೊಂದು ನಿಯಮ ಮಾಡ್ಯಾವ ನೋಡ್ರಿ ಹಾವುಗಳು. ಏನು ಮಾಡದ ನಿಯಮ? ಏನು ಮಾಡುದು ಅಂದ್ರ, ಎಲ್ಲಿ ಸೂರ್ಯನಾರಾಯಣನ ಅಮೃತ ಕುಡಿದೇವನು ಸುಳ್ಳು ಹೇಳೀನಿ, ಅದರ ಶ್ರಾಪದಿಂದ ಈಗ ನನಗೆ ಬಾಯಾಗ ವಿಷ ಆಗ್ಯದ. ಭಗವಂತ ಸೂರ್ಯ ಉದಯ ಕಾಲಕ್ಕೆ ನಾ ಸೂರ್ಯ ಚಂದ್ರ ನೆಲಗಂಗಿ ಇರತ್ತನ ಈ ಭೂಮಿ ಮೇಲೆ ಸೂರ್ಯ ಹೊಂಡತಕ್ಕಂಥ ಸಮಯದೊಳಗೆ ನೀನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಯದ ಹಾವ ಆತ್ಮೀಯ ಬಂಧುಗಳೇ. ಹೌದು ಹೌದು ಹೌದು. ಸೂರ್ಯನಾರಾಯಣ ವಚನ ಕೊಟ್ಟದ. ಇನ್ನೂ ಕೂಡ ಸೂರ್ಯ ಹೊಂಡತಕ್ಕಂಥ ಸಮಯದೊಳಗೆ ಆ ಹಾವ ಸೂರ್ಯನಾರಾಯಣ ಜಪ ಮಾಡ್ತದ. ಹೌದು. ಈ ಸದ್ದಾದ ನೇಮ ಹಿನಾನು ಮಾಡಕತ್ತದ. ಯಾವಾಗ ಆಗಿ ಹೋಗಿರ್ತಕ್ಕಂಥ ಮಾತು ಇನ್ನೂ ನೋಡ್ತದ. ಅವಾಗ ಸೂರ್ಯನಾರಾಯಣ ಕೇಳ್ತದೆಪ್ಪ, ನನ್ನ ತಪ್ಪಾಗ್ಯದ, ನಾನು ನಿನ್ನ ಧ್ಯಾನ ಮಾಡ್ತೀನಿ. ಮಾಡ್ತಕ್ಕಂಥ ಸಮಯದೊಳಗೆ ಯಾರ್ಯಾರು ಹೊಡೆದ್ರಂದ್ರೆ ಹ್ಯಾಂಗೆ ಮಾಡ್ಲೋ ಯಪ್ಪ ಅಂದ. ಅವಾಗ ಸೂರ್ಯನಾರಾಯಣ ಆಶೀರ್ವಾದ ಮಾಡ್ಯಾನ. ಏನು ಮಾಡ್ಯಾನ್ರಿಪ್ಪ? ನೀ ಸೂರ್ಯ ಉದಯ ಕಾಲಕ್ಕೆ ಭೂಮಿ ತಲೆ ಮೇಲೆ ನನ್ನ ಧ್ಯಾನ ಮಾಡ್ತಕ್ಕಂಥ ಸಮಯದೊಳಗೆ ಯಾವ ಮಾನವ ನೋಡ್ತಾನ ಅವನು ಮರಣ ಆಗ್ತದ. ಹೌದು. ಯಾರ್ಯಾರ ನೋಡಿರೇನ್ರಿ? ನೋಡ್ದ ಉಳಿಯಂಗಿಲ್ಲ, ತಾನೇ ಸಾಯ್ತಾನ. ಹೌದು. ಅವ ಹೊಳೆ ನಾ ನೋಡಿದ ತಿನ್ನು ಹೇಳಂಗಿಲ್ಲ. ಅಲ್ಲಿ ಹಿಡಿದ ನೇಮ್ ಇಲ್ಲಿ ತನ ಹೊಂಟಾದ. ಒಂದು ಹಾವ ಆಸ್ತಿಕ ಮುನಿಗೆ ಹೇಳ್ಯಾದ. ಏನು ಹೇಳ್ಯಾದ ಅಂದ್ರೆ, ನಿನ್ನ ನಾ ಮೇಲೆ ಇರ್ತದ, ಅಲ್ಲಿ ನಾ ಹಯ್ಯಂಗಿಲ್ಲ ಅಂತ ಹೇಳ್ಯಾದ ನೋಡ್ರಿ. ಹೌದು 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 ಹೌದ್ರಿಪ್ಪ. ಆಸ್ತಿಕ ಮುನಿ ಕಾಲ ಭೈರವ ಅಂತ ಹೇಳಿ ಎಲ್ಲದ, ಅಲ್ಲಿ ಹಾವನು ಹಯ್ಯಂಗಿಲ್ಲೋ ಹುಚ್ಚ. ನಾಮ ಕನಿಷ್ಠದ. ಹೌದು. ನೇಮ ಬಹಳ ಶ್ರೇಷ್ಠದ. ಇನ್ನೂ ಹಾವಿನ ಮುಂದೆ ಆಸ್ತಿಕ ಮುನಿ ಕಾಲ ಭೈರವ ಅಂತೇಳಿ ಬರೀರಿ, ಅಲ್ಲಿ ಹಾವು ಹೋಗಂಗಿಲ್ಲ. ನಾಮ ಶ್ರೇಷ್ಠೋ ಏನ ನೇಮ ಶ್ರೇಷ್ಠೋ
ಅಂತಕ್ಕಂಥ ವಿಷಯ ಭಾಳ ಚಂದ ಹತ್ಯದ, ಭಾಳ ಮಾರ್ಮಿಕ ವಿಷಯ ಇಟ್ಟಾರ ನಮ್ಮ ಹಿರಿಯರು. ಯಾಕಪ್ಪ ಅಂತಂದ್ರೆ ನಮ್ಮ ಬೀರಪ್ಪ ಪೂಜಾರಿಯವರು ವಿಷಯ ಇಟ್ಟಾರ. ಹಾ ಏನ್ರಿ ಕಕ್ಕ? ಹಾ ನಾವು ಹೇಳಾಡ್ರಿ ಪಾಪ ಅವ್ರು ಬ್ಯಾರೆದ್ರದಾಗಾರ, ಇರ್ಲಿ ಇರ್ಲಿ ಇರ್ಲಿ, ಅವರು ನಮ್ಮವ್ರು ಅದಾರ. ಅದಕ್ಕೆ ಹಾಂ ಅದು ಮತ್ತೆ ನಾಳೆಗೆ ಹೇಳಾಣ್ರಿಪ್ಪ ನಿಮಗೆ. ಹಾಂ ಅವ್ರಿಗೆ ನಾಳೆಗೆ ಹೇಳಾಣ್ರಿ, ಅವ್ರು ಕೇಳತಕ್ಕಂಥ ಮಾತ. ಇಲ್ಲಿ ಜಗತ್ತದೊಳಗೆ ಎಲ್ಲರಿಗೊಂದು ನೇಮದ, ನೇಮದಿಂದ ನಾವು ನಡೆದೇವು ಅಂದ್ರೆ ಈ ಮಾನವ ಜನ್ಮ ಸಾರ್ಥಕತೆ ಆಗ್ತದೆ. ನೇಮದ ಹಿಂದೆ ಇದ್ದಿರ್ತಕ್ಕಂಥ ಈ ಜಗತ್ತದೊಳಗೆ ಎಷ್ಟು ಮಠಗಳದಾವ, ಒಟ್ಟು ನೇಮ ಮೇಲೆ ನಡೆದಾವ, ಅಲ್ಲಿ ನಾಮ ಯಾವಾದದ ಅಂತಕ್ಕಂಥದ್ದು ಎಲ್ಲ ವಿಷಯಗಳು ಭಾಳ ಎಳಿ ಹಚ್ಚಿ ನಮ್ಮ ಮಗ ಪರಶುರಾಮ್ ಬಿಡಿಸ್ತಾನೆ. ನಾಮ ಮತ್ತು ನೇಮ ಭಾಳ ಚಂದ ಕುಸ್ತಿ ಹತ್ಯದ. ನೀವೆಲ್ಲ ಭಾಳ ಶಾಂತಿ ಸಮಾಧಾನದಿಂದ ಕೂತು ಕೇಳಕತ್ತೀರಿ. ಹೇಳಿದ್ರು ನಮ್ಮ ಪರಶುರಾಮ ಮನುಗುಳಿಗೆ ಗ್ರಾಮದೊಳಗೆ ಜಗದ್ಗುರು ರೇವಣಸಿದ್ದೇಶ್ವರ ಆ ದೇವಾಲಯದೊಳಗೆ ನಮಗೆ ಪುರಾಣ ಕೊಯ್ದು ಹಚ್ಚಿರಿ. ಖರೇದಿದ ಮಾತ. ಸದ್ಗುರು ಬೀರ್ಲಿಂಗೇಶ್ವರದೇ ಪುರಾಣ ಇತ್ತು. ಆದರೆ ಅವರು ಅಲ್ಲಿ ಒಂದು ನೇಮ ಹಾಕಿದರು ನಮಗೆ. ಮನುಗುಳಿ ಗ್ರಾಮದವರು ಒಂದು ನೇಮ ಏನು ಹಾಕಿದ್ರಂದ್ರೆ, ಏನ್ ಹಾಕ್ಯಾರಿಪ್ಪ? ಬೀರ ದೇವರ ಚರಿತ್ರೆ ಬಿಟ್ಟು ಒಂದು ಶ್ಲೋಕ ಹೇಳೋದಿಲ್ಲ, ಹೌದ್ ಹೊರಗಿಂದ ಒಂದು ಕತೆ ಹೇಳೋದಿಲ್ಲ, ಹಾಸ್ಯ ಹೇಳೋದಿಲ್ಲ, ಏನೂ ಹೇಳೋದಿಲ್ಲ. ಹೌದು. ಒಂದು ಬೀರ ದೇವರು ಮಹಾಚರಿತ್ರೆನೇ ನೀವು ಹೇಳಬೇಕಂತೇಳಿ ಒಂದು ನೇಮ ಹಾಕಿದ್ರು. ಆ ನೇಮ ಬಿಟ್ಟು ನಾವು ಹೋಗಲಿಲ್ಲ ಅಂಥೇಳಿ ಸದ್ಗುರು ಬೀರ ದೇವರ ರೇವಣಸಿದ್ದನ ಆಶೀರ್ವಾದ ಇತ್ತು. ಆ ಕಾರ್ಯಕ್ರಮ ನಮ್ಮದಿಂದ ಆಗಲಿಲ್ಲ, ಆ ಬೀರ ದೇವರ ರೇವಣಸಿದ್ದನ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗ್ಯದ. ಆತ್ಮೀಯ ಬಂಧುಗಳೇ, ಆ ಜನರಿಗೆಲ್ಲ ಹಿಡಿಸ್ಯಾದ, ಅದು ನನ್ನದಿಂದಿಲ್ಲ. ಒಂದು ನೇಮದಿಂದ ಯಾರು ನಡೀತೀರಿ, ಆ ನೇಮದಿಂದ ನಡೆದ್ರಿ ಅಂದ್ರೆ ನಿಮ್ಮ ಕಾರ್ಯ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದೇ ಹೊತ್ತೊಂಡುತ್ತಾನ ನನ್ನ ವಾದದ. ನಾ ಏನು ಕೇಳೀನಿ ಸರಿಯಾಗಿ ಉತ್ತರ ಕೊಟ್ಟು ವಿಷಯ ಬೆಳೆಸಬೇಕು. ನಮ್ಮ ಮಗ ನಮಗೆ ಏನು ಕೇಳ್ತಾನೆ ಕೇಳ್ರಿ, ಅದ್ರ ಸರಿಯಾಗಿ ತಕ್ಕಂತೆ ವಿಷಯ ಅವರು ಉತ್ತರ ಕೊಟ್ಟು ನಾವು ಮಂಗಳಾರತಿ ಮಾಡ್ತೇವೆ. ಮಂಗಳಾರತಿ ಹಾಗೆ ಇವತ್ತು ಆಗಂಗಿಲ್ಲ. ಹೌದು. ಒಂದು ವಿಷಯ ಕಂಡೀಷನ್ ಮಾಡಿ ವಿಷಯ ಆಗ್ತದ ಅಂತಕ್ಕಂಥ ಕೂತು ದೈವದವರು ಶಾಂತ ಸಮಾಧಾನದಿಂದ ಭಾಳ ಚಂದ ಕೇಳಕತ್ತೀರಿ. ನೋಡಾಣ್ರಿ, ಏನು ಅಪ್ಪ ಹೊಡಿತಾನೋ ಏನು ಮಗ ಹೊಡಿತಾನೋ, ಕುಸ್ತಿ ಮಾತ್ರ ಬಿರ್ಸಿಗೆ ಬಿದ್ದದ. ಹೌದು. ನೋಡಾಣ್ರಿ ಈಗ ಹ್ಯಾಂಗೆ ನಡೀತದ ಅಂತಕ್ಕಂಥ ವಿಷಯಗಳು ಭಾಳ ಸುಂದರವಾಗಿ ನಡೀತವ.